ಸತೀಶ್ ಅವ್ರಿಗೆ ನಂದು ಒಂದು ಮಾತು, ನೀನು ಎಲ್ಲಿದ್ದೆ, ನಿನ್ನ ಪಕ್ಷಕ್ಕೆ ಕರ್ಕೊಂಬಂದು ಜವಾಬ್ದಾರಿ ಕೊಟ್ಟವ್ರು ಯಾರು ಅಬ್ದಿರು ತಾದ್ದಿರು ಯಾರು ರಾಜಕೀಯದಲ್ಲಿ ಇರೋದು ಬೇಕಾಗಿಲ್ಲ. ಸಾಮಾನ್ಯ ನನ್ನಂಥವನು ಒಂದು ಪಕ್ಷದಲ್ಲಿ MLA ಟಿಕೆಟ್ ತಗೊಬೋದು, ಕಾರ್ಪೊರೇಟರ್ ತಗೋಬೋದು, ಡೆಪ್ಟಿ ಮೇಯರ್ ಆಗ್ಬೋದು, ಮೇಯರ್ ಆಗ್ಬೋದು. ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ಇವತ್ತು ಒಂಚೂರು ಋಣ ಇರಬೇಕು, ಯಾರ್ದನ ಒಂಚೂರು ನಿಯತ್ತಿರಬೇಕು. ಅವರು ಹೆಂಗೆ ಬೇಕಾದರೂ ಕಾನೂನನ್ನ ಹೆಂಗೆ ಬೇಕಾದರೂ ಇಂಟರ್ಪ್ರೆಟ್ ಮಾಡ್ಬೋದು. ಆದರೆ ಒಂದು ಸತೀಶ್ ಅವ್ರಿಗೆ ನಂದು ಒಂದು ಮಾತು, ನೀನು ಎಲ್ಲಿದ್ದೆ, ನಿನ್ನ ಪಕ್ಷಕ್ಕೆ ಕರ್ಕೊಂಬಂದು ಜವಾಬ್ದಾರಿ ಕೊಟ್ಟವ್ರು ನಿನಗೆ ಮೊನ್ನೇನು ರಾಜ್ಯದ ಕಾರ್ಯದರ್ಶಿ ಮಾಡಬೇಕಾದ್ರೆ ಯಾರು ಶಿಫಾರಸು ಮಾಡಿದ್ರು, ನಿನ್ನ ಹಾಲು ಒಕ್ಕೂಟದ ಚುನಾವಣೆಗೆ ಯಾರು ಬಂದು ನಿಂತ್ಕೊಂಡು ನಿನಗೆ ಹೆಗಲು ಕೊಟ್ಟು ಗೆಲ್ಸಿದ್ರು, ಅದನ್ನೆಲ್ಲ ಒಂಚೂರು ಮೆಲ್ಕಾಕ್ಕೊಬೇಕು, ಯೋಚನೆ ಮಾಡಬೇಕು. ಇವತ್ತು ಒಂಚೂರು ಋಣ ಇರಬೇಕು, ಯಾರ್ದನ ಒಂಚೂರು ನಿಯತ್ತಿರಬೇಕು. ಅವರು ಇವತ್ತು ಮಾತಾಡ್ತಾ ಇರೋದು ಏನು, ಅದಕ್ಕೆ ಈ ಕಾನೂನಲ್ಲ, ನಮ್ಮ ಪಾರ್ಟಿಯಲ್ಲಿ ಅದಕ್ಕೆ ಬೆಲೆ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಯಾವಾಗ ಬೆಲೆ ಅಂದರೆ ಪಕ್ಷದ ನಿಯತ್ತಾಗಿ ಶಿಸ್ತಾಗಿ ಚೌಕಟ್ಟಲ್ಲಿ ಕೆಲಸ ಮಾಡೋರಿಗೆ ಯಾರು ಅಬ್ದಿರು ತಾದ್ದಿರು ಯಾರು ರಾಜಕೀಯದಲ್ಲಿ ಇರೋದು ಬೇಕಾಗಿಲ್ಲ. ಸಾಮಾನ್ಯ ನನ್ನಂಥವನು ಒಂದು ಪಕ್ಷದಲ್ಲಿ MLA ಟಿಕೆಟ್ ತಗೊಬೋದು, ಕಾರ್ಪೊರೇಟರ್ ತಗೋಬೋದು, ಡೆಪ್ಟಿ ಮೇಯರ್ ಆಗ್ಬೋದು, ಮೇಯರ್ ಆಗ್ಬೋದು. ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ಅದಕ್ಕೆ ನಿದರ್ಶನ ಸತೀಶ್ ಕಡ್ತಮನೇನು. ಇವತ್ತು ಹಾಲು ಒಕ್ಕೂಟದಲ್ಲಿ ಅಧ್ಯಕ್ಷ ಗೆದ್ದವನೇ ಚುನಾವಣೆಯಲ್ಲಿ. ಅಂದರೆ ಅವತ್ತು ವಿಶ್ವನಾಥ್ ಅವ್ರ ಎದುರುಗಡೆ ನಿಂತ್ಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಆಗಲಿ ಅಂತ ಹೇಳಿದ್ದಕ್ಕೆ ಅವ್ರನ್ನ ಮಾಡಿರೋದು. ಆ ರೀತಿ ನಮ್ಮ ಪಕ್ಷದಲ್ಲಿ ಯಾವತ್ತೂ ಈ ದುಡ್ಡಿರೋರು ಜಾತಿ ಇರೋರು ಇದು ಯಾವುದೂ ನೋಡಲ್ಲ. ನಮ್ಮ ಪಕ್ಷದಲ್ಲಿ ನಾವು ವೆರಿ ಕ್ಲಿಯರಾಗಿ ಶಿಸ್ತಾಗಿರಬೇಕು. ಅವರ್ಸ್ ಇಸ್ ಅ ಡಿಸಿಪ್ಲಿನ್ ಪಾರ್ಟಿ ವಿತ್ ಅ ಡಿಫ್ರೆನ್ಸ್. ನೀವು ಡಿಫ್ರೆನ್ಸಸ್ ಕ್ರಿಯೇಟ್ ಮಾಡೋಕ್ಕೆ ಬಂದರೆ ನಿಮಗೆ ಪಾರ್ಟಿ ಏನು ಇದು ತೋರಿಸ್ಬೇಕೋ ಅದನ್ನು ತೋರಿಸೋಂಥ ಕೆಲಸ ಇವತ್ತು ಮಾಡಿದೆ. ಸರ್, ಈಗ ಜಿಲ್ಲಾ ಸಮಿತಿ ರಚನೆ ಆಗಿಲ್ಲ ಅಂದರೆ ನಾನು ಜಿಲ್ಲಾ ಪದಾಧಿಕಾರಿಗಳು ಮಾಡೋಕ್ಕಾಗ್ತಾಯಿತ್ತಾ, ವಾರ್ಡ್ ಪದಾಧಿಕಾರಿಗಳು ಮಾಡ್ತಾಯಿದ್ನ, ಮಂಡಲ್ ಪದಾಧಿಕಾರಿಗಳು ಮಾಡೋಕ್ಕಾಗ್ತಾಯಿತ್ತಾ, ಮೋರ್ಚಾಗಳ ಪದಾಧಿಕಾರಿ ಪ್ರಕೋಷ್ಠವರೆಗೂ ನಾವು ಎಲ್ಲ ಪದಾಧಿಕಾರಿಗಳನ್ನ ಘೋಷಣೆ ಮಾಡಿದ್ದೀವಿ. ಮಾಡಿದ ಮೇಲೆ ಅದು ಇದೆಯೋ ಇಲ್ವೋ ಅಸ್ತಿತ್ವದಲ್ಲಿ. ಹಂಗಾರೆ ಸತೀಶ್ ಕಡ್ತಮನೆಗೆ ನಾವು ರೆಕಮೆಂಡ್ ಮಾಡಿದ್ವಲ್ಲ ನಮ್ಮ ಲೆಟ್ರು ಏನಂತ, ರಾಜ್ಯ ಕಾರ್ಯದರ್ಶಿ ರೈತ ಮೋರ್ಚಾಗೆ, ಆವತ್ತು ಇರಲಿಲ್ವಾ ಜಿಲ್ಲಾ ಸಮಿತಿ? ಇವಾಗ ಮಾತ್ರ ಇವ್ರನ್ನ ಉಚ್ಚಾಟನೆ ಮಾಡಿದ ತಕ್ಷಣ ಜಿಲ್ಲಾ ಸಮಿತಿ ಬಗ್ಗೆ ನಿಮಗೆ ಒಂದು ಚೂರು ಡೌಟ್ ಬರುತ್ತೆ. ಯಾವುದೋ ಅನುಮಾನ ಬೇಡ, ಜಿಲ್ಲಾ ಸಮಿತಿ ಇದೆ ಅಸ್ತಿತ್ವದಲ್ಲಿ. ನಮ್ಮ ಗಮನಕ್ಕೆ ತಂದು ನಾವು ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಸಮಾವಕಾಶ ಕೊಟ್ಟು ಅವರ ರಿಪ್ಲೈಯನ್ನು ನೋಡೇ ಇವತ್ತು ತಗೊಂಡಿರೋಂಥ ಕ್ರಮ. ಇದು ಪಕ್ಷಕ್ಕೂ ಗೊತ್ತಿದೆ, ನಮ್ಮ ರಾಜ್ಯಾಧ್ಯಕ್ಷರಿಗೂ ಗೊತ್ತಿದೆ, ನಮ್ಮ ರಾಜ್ಯ ಶಿಸ್ತಿನ ಸಮಿತಿಗೂ ಗೊತ್ತಿದೆ, ಜಿಲ್ಲಾ ಶಿಸ್ತಿನ ಸಮಿತಿಗೂ ಗೊತ್ತಿದೆ, ಜಿಲ್ಲಾ ಅಧ್ಯಕ್ಷರಿಗೂ ಗೊತ್ತಿದೆ.